ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ. ಈ ಕುರಿತು ನಿಮ್ಮ ನ್ಯೂಸ್ 18 ಸರ್ಕಾರಿ ಶಾಲೆಗಳಿಗಿಲ್ವಾ ಗ್ಯಾರಂಟಿ ಅಂತ ಅಭಿಯಾನ ಶುರು ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 360 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ನ್ಯೂಸ್ 18 ಅಭಿಯಾನಕ್ಕೆ ಸಂಪುಟ ಸಭೆ ಸ್ಪಂದನೆ ಸಹ ಕೊಟ್ಟಿದೆ. 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ನೀಡಿದೆ. ನ್ಯೂಸ್ 18 ಅಂದ್ರೆ ಜನಪರ ವರದಿಗಾರಿಕೆ ಅಂದ್ರೆ ನ್ಯೂಸ್ 18. ರಾಜ್ಯದ ಮೂಲೆ ಮೂಲೆಯ ಸಮಸ್ಯೆಗಳ ಆಳ ಅಗಲವನ್ನ ಬೆನ್ನತ್ತೋ ನ್ಯೂಸ್ 18 ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿರಂತರ ಅಭಿಯಾನ ನಡೆಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಮಕ್ಕಳು ಅನುಭವಿಸ್ತಾ ಇರೋ ನರಕ ಎಂಥದ್ದು ಅನ್ನೋದನ್ನ ಸರ್ಕಾರದ ಮುಂದಿಡೋ ಕೆಲಸ ಮಾಡ್ತಿದೆ. ಬರೀ ಅಧಿಕಾರಿಗಳು ಮಾತ್ರವಲ್ಲ, ಜನಪ್ರತಿನಿಧಿಗಳನ್ನು ಬಡಿದೆಬ್ಬಿಸೋ ಕೆಲಸ ಮಾಡಿದ ನ್ಯೂಸ್ 18 ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿದೆ. ಸರ್ಕಾರಿ ಶಾಲೆಗಳ ಕಡೆ ಕಣ್ಣಾಯಿಸಿರೋ ಸರ್ಕಾರ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ 360 ಕೋಟಿ ಅನುದಾನ ನೀಡಲು ಮುಂದಾಗಿದೆ. ಸರ್ಕಾರಿ ಶಾಲೆಗಳಿಗೆ 360 ಕೋಟಿ ಅನುದಾನ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಯಾವುದೇ ಸರ್ಕಾರ ಬಂದ್ರೂ ಹೇಳೋದೊಂದೇ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ. ಆದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಸರ್ಕಾರಿ ಶಾಲೆಗಳನ್ನೇ ಮರೆತು ಬಿಡ್ತಾರೆ. ಹೀಗಾಗಿಯೇ ಸರ್ಕಾರದ ಕಣ್ತೆರೆಸೋದಕ್ಕೆ ನ್ಯೂಸ್ 18 ಅಖಾಡಕ್ಕಿಳಿದಿತ್ತು. ಗಡಿನಾಡಿನ ಕನ್ನಡ ಶಾಲೆಗಳನ್ನೂ ಬಿಡದಂತೆ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಸರ್ಕಾರಿ ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ 360 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಮಾಡಿದ್ದು 2200 ಕೊಠಡಿಗಳ ನಿರ್ಮಾಣಕ್ಕೆ ನಿರ್ಧರಿಸಿದ್ದಾರೆ. ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ 2200 ಶಾಲಾ ಕೊಠಡಿಗಳನ್ನು 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆಗೆ ವಹಿಸಿಕೊಡಲು ಅನುಮೋದನೆ ನೀಡಿದೆ. ಕೇಂದ್ರೀಕೃತ ಟೆಂಡರ್ ಕರೆಯಲು ಅವಕಾಶ ನೀಡೋದಕ್ಕೆ ಇವತ್ತು ಕ್ಯಾಬಿನೆಟ್ ನಿರ್ಣಯ ಮಾಡಿದೆ. ಒಟ್ನಲ್ಲಿ ಬಡವರ ಮಕ್ಕಳ ಧ್ವನಿಯಾಗಿದ್ದ ನ್ಯೂಸ್ 18 ವರದಿಗೆ ಫಲ ಸಿಕ್ಕಿದೆ. ಸರ್ಕಾರಿ ಶಾಲೆಗಳಿಗೆ ಇಲ್ವಾ ಗ್ಯಾರಂಟಿ ಅನ್ನೋ ಅಭಿಯಾನಕ್ಕೆ ಸರ್ಕಾರ 360 ಕೋಟಿ ಬಿಡುಗಡೆ ಮಾಡಿದೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ವಿಜಯಪುರದಲ್ಲಿ ಬಿಜೆಪಿ ಮುಖಂಡನ ಪುತ್ರನ ಅಟ್ಟಹಾಸ. ಟೋಲ್ ಹಣ ಕೇಳಿದ್ದಕ್ಕೆ ವಿಜುಗೌಡ ಪಾಟೀಲ್ ಪುತ್ರನಿಂದ ಥಳಿತ. ಗಾಯಾಳು ಸಂಗಪ್ಪಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಾಸನ ಡಿಸಿ ವಿರುದ್ಧ ಸಿಡಿದೆದ್ದ ವಕೀಲರ ಸಂಘಟನೆ. ಮನವಿ ಸ್ವೀಕಾರಕ್ಕೆ ಬಂದಿಲ್ಲ ಎಂದು ಜಿಲ್ಲಾ ಕೋರ್ಟ್ನಿಂದ ಮೆರವಣಿಗೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ವಿರುದ್ಧ ಘೋಷಣೆ ಕೂಗಿ ಕಿಡಿ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ನಿಪ್ಪಾಣಿ ಮುಧೋಳ ಹೆದ್ದಾರಿ ತಡೆದು ಹಸಿರು ಸೇನೆ ಪ್ರತಿಭಟನೆ. 1 ಟನ್ ಕಬ್ಬಿಗೆ 3500 ರೂಪಾಯಿಗೆ ರೈತರ ಪಟ್ಟು. ಪುತ್ತೂರಿನ ಪೆರಿಯಡ್ಕಾದಲ್ಲಿ ರಸ್ತೆ ಗುಂಡಿ ಗಂಡಾಂತರ. ಗುಂಡಿಗಳನ್ನು ಮುಚ್ಚುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಡೋಂಟ್ ಕೇರ್. ರೋಡ್ ಮಧ್ಯೆ ಬಾಳೆಗಿಡ ನೆಟ್ಟು ಸಾರ್ವಜನಿಕರ ಆಕ್ರೋಶ.